ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಂತಂದರೆ, ಇವತ್ತು ನಾನು ಸಿಂಪಲ್ಲಾಗಿ ಇವಾಗ ಎಲ್ಲಾದರೂ ಹೊರಗಡೆ ಹೋಗಬೇಕು, ಸೆಲ್ಫ್ ಮೇಕಪ್ಪು ಹೇಗೆ ಮಾಡ್ಕೋಬೇಕು, ಅತಿ ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನ್ಯಾಚುರಲ್ ಲುಕ್ ಇರಬೇಕು, ಬಟ್ ಮೇಕಪ್ ಕೂಡ ಮಾಡ್ಕೋಬೇಕು, ಬಟ್ ಹೆವಿ ಕಾಣಬಾರ್ದು. ಸೊ ಯಾವುದೇ ರೀತಿ ಮೇಕಪ್ ಆರ್ಟಿಸ್ಟ್ ಇಲ್ಲದೇ ನಿಮಗೆ ನ್ಯಾಚುರಲ್ಲಾಗಿ ಎಲ್ಲಾದರೂ ಹೊರಗಡೆ ಹೋಗುವಾಗ ಯಾವ ರೀತಿ ಮೇಕಪ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ತುಂಬ ವರ್ತ್ಫುಲ್ ಇದೆ ಅಂತಲೇ ಹೇಳ್ಬೋದು ನಮ್ಮ ಹುಡುಗಿರೆಲ್ರಿಗೂ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ನಿಮಗೆ ಒಳ್ಳೊಳ್ಳೆ ಟೆಕ್ನಿಕ್ಸು, ಈಸಿ ಟೆಕ್ನಿಕ್ಸು ಮತ್ತು ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಹೇಗೆ ಮಾಡ್ಬೋದು, ಆದಷ್ಟು ನಮ್ಮ ಇರೋವಂಥ ಪ್ರಾಡಕ್ಟ್ಸು ಕಡಿಮೆ ಪ್ರಾಡಕ್ಟ್ಸ್ ಅಂತಂದರೆ ಈಗ ಎಲ್ಲ ಬ್ರಷ್ ಬಳಸಿ ಮಾಡೋ ಅಂಥದ್ದಲ್ಲ, ನಾನು ಬ್ರಷ್ ಬಳಸ್ತೇನೆ ಮಾಡೋ ಅಂಥದ್ದು ಟೆಕ್ನಿಕ್ಸ್ನ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಏನಕ್ಕೆ ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಅಂದರೆ, ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ನನ್ನ, ಅಂದರೆ ನಮ್ಮ ಕ್ಲೈಂಟ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಈ ಸಿಂಪಲ್ ಮೇಕಪ್ಗೆ ಪ್ರಾಡಕ್ಟ್ಸ್ ಹೇಳಿ ಹೆಂಗೆ ಮಾಡ್ಕೋಬೇಕು ಏನು ಅಂತ. ಸೊ ಅವರಿಗೆ ನಾನು ಒಂದು ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಎಷ್ಟೊಂದು ಜನ ಕೂಡ ಕೇಳಿದರು, ಮೇಕಪ್ದು ಸೆಲ್ಫ್ ಮೇಕಪ್ದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇರ್ತಾರೆ ನಮ್ಮ ಕ್ಲೈಂಟ್ಸು. ಅಂದರೆ ನಮ್ಮದು ಸಲೂನ್ ಇದೆ ಅಲ್ವಾ, ಸೊ ಎಲ್ಲರೂ ಬಂದಾಗ ಕೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನಿವತ್ತು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಈಗ ಫಸ್ಟು ಫೇಸ್ ವಾಶ್ ಮಾಡಬೇಕು. ಆ್ಯಕ್ಚುಲಿ ನಾನು ಫೇಸ್ ವಾಶ್ ಮಾಡಿದ್ದೀನಿ, ಬಟ್ ಪ್ರಾಡಕ್ಟ್ಸ್ ಏನೂ ಹಾಕಿಲ್ಲ ಫೇಸ್ಗೆ, ಜಸ್ಟ್ ಲಿಪ್ಸ್ಟಿಕ್ ಮಾತ್ರ ಇಟ್ಟಿದ್ದೀನಿ. ಲಿಪ್ಸ್ಟಿಕ್ಕು ಮತ್ತು ಬಿಂದಿ ಮತ್ತು ಕುಂಕುಮ ಇದೆ, ಇದನ್ನು ಮಾತ್ರ ನಾನೀಗ ವೆಟ್ ವೈಪ್ಸಲ್ಲಿ ಈಗ ನಾನು ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ. ನನ್ನ ಫೇಸಲ್ಲಿ ಸಿಂಗಲ್ ಪ್ರಾಡಕ್ಟ್ ಏನೂ ಇಲ್ಲ, ಜಸ್ಟ್ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೆ. ನಾನು ಸ್ಯಾರಿ ಡ್ರೇಪಿಂಗ್ ವಿಡಿಯೋ ಕೂಡ ಶೂಟ್ ಮಾಡಿದೆ. ಸೊ ಆವಾಗ ಸೊ ಲಿಪ್ಸ್ಟಿಕ್ ಏನೂ ಇಲ್ಲ ಅಂದರೆ ಚೆನ್ನಾಗಿರಲ್ಲಲ್ವ. ಸೊ ಅದಕ್ಕೋಸ್ಕರ ನೋಡಿ, ಏನೂ ಪ್ರಾಡಕ್ಟ್ಸ್ ಇಲ್ಲ, ಜಸ್ಟ್ ಹಾಗೆ ವೈಪ್ ಮಾಡ್ತಾಯಿದ್ದೀನಿ. ಯಾಕಂದರೆ ಏನಾದರೂ ಡಸ್ಟ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಮತ್ತು ಐಲೈನರ್ ಕೂಡ ಹಾಕಿದ್ದೀನಿ ನಾನು, ಐಲೈನರು ಲಿಪ್ಸ್ಟಿಕ್ಕು. ಐಲೈನರು ಲಿಪ್ಸ್ಟಿಕ್ಕು ಮತ್ತು ಕುಂಕುಮ ಬೊಟ್ಟಿಟ್ಟಿದ್ದೆ. ನೀಟಾಗಿ ವೈಪ್ ಮಾಡ್ಕೋಬೇಕು. ಆ್ಯಕ್ಚುಲಿ ಮೇಕಪ್ಪಿಗೆ ಮುಂಚೆ ಈ ಒಂದು CTM ಅಂತೀವಿ. CTM ಅಂತ ಅಂದರೆ ಏನು ಗೊತ್ತಾ, ಕ್ಲೆನ್ಸರ್, ಟೋನರ್, ಮಾಯ್ಶ್ಚರೈಸರ್. ಇದು ಕಂಪಲ್ಸರಿ ಬೇಕು. ಇದು ಮೇಕಪ್ ಕೋರ್ಸಲ್ಲಿ ಇದೆಲ್ಲ ಹೇಳ್ಕೊಡ್ತಾರೆ. ಸೊ ಈಗ ನಾನು ಅದೆಲ್ಲ ಹೇಳಿದ್ರೆ ನಿಮಗೆ ಬಿಗಿನರ್ಸ್ಗೆಲ್ಲ ಅರ್ಥ ಆಗಲ್ಲ. ಈಗ ಜಸ್ಟ್ ಸಿಂಪಲ್ಲಾಗಿ ಯಾವ ರೀತಿ ನಿಮ್ಗೆ ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ. ಇನ್ನು ನಿಮ್ಗೆ ಆ ರೀತಿ ಪ್ರೊಫೆಷ್ನಲಾಗಿ ಕಲಿಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಅದು ಕೂಡ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಯೂಟ್ಯೂಬಲ್ಲೇ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ನಾನು ರೆಸ್ಪಾನ್ಸ್ ಇದ್ರೇ ಮಾಡ್ತೀನಿ. ಯಾಕಂತಂದರೆ ಲಾಸ್ಟ್ ಟೈಮ್ ಕೂಡ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಯಾರಿಗಾದರೂ ಪ್ರೊಫೆಷ್ನಲ್ ಮೇಕಪ್ಪು ಅಂದರೆ ಕನ್ನಡದಲ್ಲಿ ಈ ಒಂದು ಯೂಟ್ಯೂಬಲ್ಲಿ ವಿಡಿಯೋಸ್ ಯಾರ್ದು ಇಲ್ಲ, ಯಾರೂ ಮಾಡಿಲ್ಲ ಇಲ್ಲಿ ತನಕ. ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ, ಬಟ್ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ. ಸೊ ನಮಗೂ ರೆಸ್ಪಾನ್ಸ್ ಮಾಡಿದ್ರೇ ಅಲ್ವಾ, ಇವಾಗ ಕಮೆಂಟ್ ಮೂಲಕ ಮಾಡಿದ್ರೇ ಅಲ್ವಾ ನಮಗೂ ಮಾಡಬೇಕು ಅನ್ಸೋದು. ಇಲ್ಲಾಂದರೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ. ಸೊ ಮಾಡೋದು ಬೇಡ ಅಂತ ಸುಮ್ಮನೆ ಆಗಿಬಿಡ್ತೀವಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನನಗೆ ಕಮೆಂಟ್ಸ್ ಬಂದರೆ ನಾನು ಕಂಪಲ್ಸರಿ ಮಾಡ್ತೀನಿ. ಪ್ರೊಫೆಷ್ನಲ್ ಇವಾಗ ಎಷ್ಟೊಂದು ಜನ ಕಲಿಬೇಕು ಅಂತ ಆಸೆ ಇರುತ್ತೆ, ಅವರು ಇವಾಗ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ. ಕೆಲವೊಬ್ಬರ ಹತ್ರ ಇವಾಗ ಮನಿ ಪ್ರಾಬ್ಲಮ್ ಕೂಡ ಇರುತ್ತೆ. ಅಂಥವರೆಲ್ಲ ಆರಾಮ್ಸೆ ಕಲಿಬೋದು ಯೂಟ್ಯೂಬಲ್ಲಿ ನೋಡಿಕೊಂಡೇ. ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ನಾನು ವಿಡಿಯೋದಲ್ಲಿ ಟಿಪ್ಸ್ ಎಲ್ಲ ಹೇಳ್ತೀನಿ, ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು, ಆ ರೀತಿ ಕಲಿಬೋದು. ಇಲ್ಲ ಅಂತಂದರೆ ಎಲ್ಲರೂ ಕಲ್ತಿರ್ತೀರ, ಅರ್ಧ ನಾಲೆಡ್ಜ್ ಇರುತ್ತೆ, ಅಂಥವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ನಿಮ್ಗೇನಾದರೂ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಓಕೆನಾ? ಓಕೆ, ಈಗ ನಾನು ನೀಟಾಗೆಲ್ಲ ವೆಟ್ ವೈಪ್ಸಲ್ಲಿ ವೈಪ್ ಮಾಡಿದ್ದೀನಿ. ನೀಟಾಗಿ ನೋಡಿ, ಇಷ್ಟು ಹಿಂಗಿದೆ ಎಲ್ಲ ನೀಟಾಗಿ ಮಾಡಿ. ಇವಾಗ ನಾನು ನಿಮಗೆ ಹೇಳಿದ್ನಲ್ಲ, ಫಸ್ಟು CTM ಅಂತ, ಇದು ಕ್ಲೆನ್ಸಿಂಗ್ ಅಂತಂದರೆ ನೀಟಾಗಿ ವಾಶ್ ಮಾಡೋದು, ಕ್ಲೀನ್ ಮಾಡೋದು ಇದೆ. ಕ್ಲೀನ್ ಮಾಡಿದ್ದೀನಿ. ಈಗ ನೆಕ್ಸ್ಟು ನಾನು ಟೋನರ್ ಯೂಸ್ ಮಾಡ್ತೀನಿ ಕಂಪಲ್ಸರಿ. ಯಾಕಂತಂದರೆ ಟೋನರು ಈಗ ನೋಡಿ, ಇದೆಲ್ಲ ಪೋರ್ಸ್ ಎಲ್ಲ ಇರುತ್ತೆ ಅಲ್ವಾ, ಈ ಪೋರ್ಸ್ ಎಲ್ಲ ಓಪನ್ ಪೋರ್ಸ್ ಒಳಗಾಸಿ ಪ್ರಾಡಕ್ಟ್ ಎಲ್ಲ ಹೋಗಿಬಿಡುತ್ತೆ. ಸೊ ಈ ಒಂದು ಟೋನರ್ ಯೂಸ್ ಮಾಡೋದ್ರಿಂದ ಶ್ರಿಂಕ್ ಆಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಬಜೆಟ್ ಫ್ರೆಂಡ್ಲಿಯಲ್ಲಿ ಸಿಗುವಂಥ ಟೋನರ್ ಯೂಸ್ ಮಾಡಿ. ಓಪಲ್ದು ಸಿಗುತ್ತೆ ನೋಡಿ, ಇದು ಓಪಲ್ದು, ಇದು ಬಜೆಟ್ ಫ್ರೆಂಡ್ಲಿಯಲ್ಲೇ ಸಿಗುತ್ತೆ, ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡಿ ಟೋನರ್
ನೀವು ಯಾವುದೇ ಪ್ರಾಡಕ್ಟ್ ಹಾಕಿದ್ರೂ ಒಂದೂವರೆ ನಿಮಿಷ ಅಥವಾ 2 ನಿಮಿಷ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು. ಇಲ್ಲ ಅಂತ ಅಂದರೆ ನಿಮ್ಮದು ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರಲ್ಲ. ಒಂದೊಂದು ಪ್ರಾಡಕ್ಟ್ಗೂ ಸ್ವಲ್ಪ ಗ್ಯಾಪ್ ಬಿಡಬೇಕು. ಸೊ ಡ್ರೈ ಆಗೋಕ್ಕೆ ಬಿಡಬೇಕು ಮೇನು. ಸೊ ನಾನು ಈಗ ಸದ್ಯಕ್ಕೆ ಫ್ಯಾನ್ ಚಾರ್ಜ್ ಹಾಕಿಲ್ಲ ನಾನು, ಸೊ ಅದಕ್ಕೆ ಫ್ಯಾನ್ ಯೂಸ್ ಮಾಡ್ತಿಲ್ಲ. ಜಸ್ಟ್ ಇವಾಗ ಈ ರೀತಿ ಮಾಡ್ತಾಯಿದ್ದೀನಿ, ಬೇಗ ಡ್ರೈ ಆಗಲಿ ಅಂತ. ಓಕೆ, ಟೋನರ್ ಆದಮೇಲೆ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ ನಾನು. ಇದು ಮಾಮಾ ಅರ್ಥದ್ದು ವಿಟಮಿನ್ ಸಿ ಆಯಿಲ್ ಫ್ರೀ ಫೇಸ್ ಮಾಯ್ಶ್ಚರೈಸರ್. ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ಆಯಿಲ್ ಫ್ರೀ ಇರುವಂಥ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮದು ಡ್ರೈ ಸ್ಕಿನ್ ಆದರೆ ನೀವು ಆಯಿಲ್ ಕಂಟೆಂಟ್ ಇರುವಂಥ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ನಾನು ತುಂಬ ಹೇಳ್ತಾ ಇಲ್ಲ, ಹೇಳಿದ್ರೆ ನಿಮಗೆ ಫಸ್ಟ್ ಇದರಲ್ಲೇ ಅರ್ಥ ಆಗೋಲ್ಲ. ಸೊ ನಿಮ್ಗೆ ಏನಾದರೂ ಆ ರೀತಿ ಡೀಟೈಲಾಗಿ ಯಾವ ಪ್ರಾಡಕ್ಟ್ಸ್ ನಾಲೆಡ್ಜು ಹೆಂಗೆ ಎಲ್ಲ ಕಲಿಬೇಕು ಅಂತ ಅಂದರೆ ನೀವು ನನಗೆ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ನ ಕೂಡ ನಾನು ವಿಡಿಯೋಸ್ ಮಾಡಿ ಹಾಕ್ತೀನಿ. ಓಕೆ, ಈಗ ಮಾಯ್ಶ್ಚರೈಸರು ಚೆನ್ನಾಗಿ ಹಾಕಬೇಕು ಫುಲ್ಲು ಫೇಸ್ಗೆ. ಇಲ್ಲ ಅಂತ ಅಂದರೆ ಫೌಂಡೇಶನ್ ನೀಟಾಗಿ ಕೂರಲ್ಲ. ನಾನು ಲಿಪ್ಸ್ಗೆ ಕೂಡ ಹಾಕ್ತಾಯಿದ್ದೀನಿ ಮಾಯ್ಶ್ಚರೈಸರನ್ನ. ಇಲ್ಲ ಲಿಪ್ ಕೇರ್ ಬೇಕಿದ್ರೂ ಯೂಸ್ ಮಾಡ್ಬೋದು. ಸೊ ನಾನೀಗ ಮಾಯ್ಶ್ಚರೈಸರ್ನೇ ಹಾಕ್ತಾಯಿದ್ದೀನಿ. ನೀಟಾಗಿ ಹಾಕಿ ಮಾಯ್ಶ್ಚರೈಸರ್ನ ಇನ್ನು ಸ್ವಲ್ಪ ಹಾಕೋಣ. ಸ್ಕಿನ್ ನೀಟಾಗಿ ಮಾಯ್ಶ್ಚರೈಸ್ ಆಗಬೇಕು, ಆವಾಗೇ ಮೇಕಪ್ಪು ಫ್ಲಾಲೆಸ್ ಆಗಿ ಬರೋದು. ಓಕೆ, ಮಾಯ್ಶ್ಚರೈಸರ್ ಆಯಿತು. ಇದಕ್ಕೆ ಈಗ ನಾನು ಡ್ರೈ ಆಗೋದಕ್ಕೆ ಬಿಡ್ತೀನಿ. ಡ್ರೈ ಆಗಬೇಕು ಸ್ವಲ್ಪ, ನಾನು ಹೇಳಿದ್ನಲ್ಲ. ಈ ರೀತಿ ನೀವೇನಾದರೂ ಗಾಳಿ ಮಾಡಿದ್ರೆ 1 ಮಿನಿಟ್ ಸಾಕು, ಇಲ್ಲ ಹಂಗೆ ಬಿಟ್ಟರೆ 2 ಮಿನಿಟ್ಸ್ ಆಗುತ್ತೆ. ಸೊ ಅದಕ್ಕೆ ನಾನು ಡ್ರೈ ಆಗೋಗ್ಬಿಟ್ಟೆ. ಈಗ ಡ್ರೈ ಆಯಿತು. ನೆಕ್ಸ್ಟು ಪ್ರೈಮರು. ನೀವು ಬೇಸಿಕ್ ಮೇಕಪ್ಪೇ ಮಾಡ್ಕೊಳ್ಳಿ, ಇಲ್ಲ ಸಿಂಪಲ್ಲೇ ಮಾಡ್ಕೊಳ್ಳಿ, ಪ್ರೊಫೆಷ್ನಲ್ಲೇ ಮಾಡ್ಕೊಳ್ಳಿ. ಈ ಸ್ಟೆಪ್ಸ್ನಂತೂ ನೀವು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ನಾನು ಕಲರ್ ಬಾರ್ ಅವ್ರದ್ದು ಈಗ ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಜೆಲ್ ಟೈಪ್ ಇರುತ್ತೆ. ನೋಡಿ ಈ ರೀತಿ ಬರುತ್ತೆ, ಕಾಣಿಸ್ತಾ ಇರ್ಬೋದು. ಜೆಲ್ ಟೈಪ್ ಇರುತ್ತೆ. ಸೊ ನಿಮ್ಗೆ ಎಲ್ಲೆಲ್ಲಿ ಪೋರ್ಸ್ ಇದೆ ಅಲ್ಲೆಲ್ಲ ಹಾಕಿ, ನಾನು ನನ್ನ ಸ್ಕಿನ್ನಲ್ಲಿ ಪೋರ್ಸ್ ಜಾಸ್ತಿ ಇದೆ. ಸೊ ನಾನೆಲ್ಲ ಫುಲ್ ಫೇಸ್ಗೆ ಅಪ್ಲೈ ಮಾಡ್ತೀನಿ ಪ್ರೈಮರ್ನ. ಸ್ವಲ್ಪ ಪ್ರೈಮರ್ನ ಪೋರ್ಸ್ ಇರೋವಂಥ ಜಾಗದಲ್ಲಿ ಈ ರೀತಿ ಟ್ಯಾಪ್ ಮಾಡಿ, ಆ ಪೋರ್ಸ್ ಕವರ್ ಆಗಲಿ ಅಂತ. ಪೋರ್ಸ್ ಇಲ್ಲದೆ ಇರೋ ಜಾಗದಲ್ಲಿ ಜಸ್ಟ್ ಹಿಂಗೆ ಹಚ್ಚಿದ್ರೆ ಸಾಕು. ಪೋರ್ಸ್ ಇರುವಂಥ ಜಾಗದಲ್ಲಿ ಈ ರೀತಿ ಟ್ಯಾಪ್ ಮಾಡಿಕೊಡಿ. ಇಲ್ಲೇ ಅಲ್ವಾ ಪೋರ್ಸ್ ಇರೋದು ಜಾಸ್ತಿ, ಸೊ ಅದಕ್ಕೆ ಅಲ್ಲಿ ಟ್ಯಾಪ್ ಮಾಡ್ತಾಯಿದ್ದೀನಿ. ಓಕೆ, ಪ್ರೈಮರ್ ಆಯಿತು. ಈಗ ಇದು ಬೇಸಿಕ್ ಇಷ್ಟು ನಾವು ಮಾಡಲೇಬೇಕು. ಯಾವುದೇ ಮೇಕಪ್ ಮಾಡಿದ್ರು ನಾವು ಇಷ್ಟು ಬೇಸಿಕ್ ಮಾಡಲೇಬೇಕು. ಇದು ಸ್ಕಿನ್ ಪ್ರೆಪ್ ಅಂತ ಅಂತಾರೆ. ಇನ್ನು ನೆಕ್ಸ್ಟು ಕನ್ಸೀಲ್ ಮಾಡಬೇಕು. ಕನ್ಸೀಲ್ ಅಂತ ಅಂದರೆ ಇವಾಗ ನೋಡಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ನಮ್ಮ ಸ್ಕಿನ್ನಲ್ಲಿ ನೋಡ್ಕೋಬೇಕು. ಡಾರ್ಕ್ ಸರ್ಕಲ್ ಇದೆಯಾ, ಹೈಡ್ ಮಾಡಬೇಕು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ಸ್ ಇರುತ್ತಲ್ಲ, ಪಿಂಪಲ್ ಮಾರ್ಕ್ಸು, ಇಲ್ಲಿ ಡಾರ್ಕ್ ಸ್ಪಾಟ್ಸು, ಅದೆಲ್ಲ ಹೈಡ್ ಮಾಡಬೇಕು. ಇನ್ನೊಂದು ಏನು ಗೊತ್ತಾ, ನೋಡಿ ಇದು ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಇನ್ಸೈಟ್ ಅವ್ರದ್ದು ಪ್ರೋ ಕನ್ಸೀಲರ್ ಪ್ಯಾಲೆಟ್ಟು ನೋಡಿ, ತುಂಬ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಸಿಗುತ್ತೆ. ಇದು ನೀವು ಆರಾಮ್ಸೆ ತೊಗೋಬೋದು. ಇದರಲ್ಲಿ ನೋಡಿ ಎಲ್ಲ ಕಲರು ಕನ್ಸೀಲರ್ ಕಲರ್ಸ್ ಇದೆ. ಇದು ಒಂದೊಂದಕ್ಕೆ ಯೂಸ್ ಮಾಡ್ತಾರೆ. ಇದು ಇವಾಗ ನಾನು ಎಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇವಾಗ ಜಸ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ. ತುಂಬ ಏನಾದರೂ ಡಾರ್ಕ್ ಸ್ಪಾಟ್ ಜಾಸ್ತಿ ಇದ್ದರೆ ಆರೆಂಜ್ ಕರೆಕ್ಟರ್ ಯೂಸ್ ಮಾಡಬೇಕು. ಇಲ್ಲ ಆರೆಂಜ್ ಇದೆಯಲ್ಲ, ಈಗ ನನಗೇನು ಅಂಥ ಡಾರ್ಕ್ ಇಲ್ಲ. ಸೊ ನನಗೆ ಸ್ವಲ್ಪ ಲೈಟಾಗಿ ಇದಿದೆ ನೋಡಿ, ಕಣ್ಣು ಕೆಳಗೆ ಡಾರ್ಕ್ ಸರ್ಕಲ್ ಇದೆ ಮತ್ತು ಪಿಂಪಲ್ಸ್ ಮಾರ್ಕ್ ಇದೆ. ಸೊ ಅದಕ್ಕೋಸ್ಕರ ನಾನು ನನ್ನ ಸ್ಕಿನ್ಗಿಂತ ಡಾರ್ಕರ್ ಶೇಡ್ನ ನಾನು ಯೂಸ್ ಮಾಡಿ ಇವಾಗ ಅದನ್ನು ಹೈಡ್ ಮಾಡ್ತೀನಿ. ನೋಡಿ ಇದು ನನ್ನ ಸ್ಕಿನ್ಗಿಂತ, ನೋಡಿ ಇದು ನನ್ನ ಸ್ಕಿನ್ನು, ಇಲ್ಲಿ ಹಚ್ಚಿ ನೋಡಿ, ಇದು ಸ್ವಲ್ಪ ಡಾರ್ಕ್ ಇದೆ ಅಲ್ವಾ, ಕಾಣಿಸ್ತಿದೆ ಅಲ್ವಾ ನಿಮಗೆ. ಸೊ ಅದಕ್ಕೆ ನಾನು ಇವಾಗ ಈ ಶೇಡ್ನ ತೊಗೊತಾ ಇದ್ದೀನಿ. ನನಗಿಂತ ಕಪ್ಪಗಿರೋರು ಈ ಶೇಡ್ನ ತೊಗೊಳ್ಳಿ. ನೋಡಿ ಇವಾಗ ಎಲ್ಲೆಲ್ಲಿದೆ ಅಲ್ಲಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಈಗ ನೋಡಿ ಇಲ್ಲಿ ಡಾರ್ಕ್ ಸರ್ಕಲ್ ಇದೆ ಅಲ್ವಾ, ಇಲ್ಲಿ ನಾನು ಬೆರಳಲ್ಲೇ, ನಾನು ಯಾವುದೇ ರೀತಿ ಬ್ರಷ್ ಯೂಸ್ ಮಾಡ್ದೇ ನಿಮಗೆ
ಹಾಗೆ ಹೇಗೆ ಬೇಸಿಕ್ ಮೇಕಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಬೆರಳಲ್ಲೇ ತೋರಿಸ್ತಾ ಇದ್ದೀನಿ. ಜಸ್ಟ್ ನೋಡಿ ಟ್ಯಾಪ್ ಮಾಡಬೇಕು ನೀವು, ಹಿಂಗೆ ರಬ್ ಮಾಡಬಾರ್ದು. ರಬ್ ಮಾಡಿದ್ರೆ ಪ್ರಾಡಕ್ಟ್ ಎಲ್ಲ ಹೋಗ್ಬಿಡುತ್ತೆ. ನೀವು ಟ್ಯಾಪ್ ಮಾಡಬೇಕು ನೋಡಿ. ನಾನು ತುಂಬ ನ್ಯಾಚುರಲ್ಲಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹೆವಿ ಕಾಣಲ್ಲ ನೋಡಿ, ಇಲ್ಲೆಲ್ಲ ಮಾರ್ಕ್ ಇದೆ ಅಲ್ಲ ನನಗೆ. ಸೊ ಅಲ್ಲೆಲ್ಲ ಟ್ಯಾಪ್ ಮಾಡ್ತಾಯಿದ್ದೀನಿ ನಾನೀಗ. ಸೇಮ್ ಅದೇ ಕಲರ್ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಲ್ಲ, ಸೇಮ್ ಅದೇ ಕಲರ್ ಕನ್ಸೀಲರು. ನೋಡಿ ಇಲ್ಲೆಲ್ಲ ಮಾರ್ಕ್ ಇದೆ ಅಲ್ಲ, ಸೊ ಅಲ್ಲಿ ಮತ್ತು ಈ ಪೋರ್ಷನಲ್ಲಿ ಡಾರ್ಕ್ನೆಸ್ ಇರುತ್ತೆ ಅಲ್ವಾ. ನೋಡಿ ಎಲ್ಲ ಕಡೆ ನಾನು ಟ್ಯಾಪ್ 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 ಮಾಡ್ತಾಯಿದ್ದೀನಿ. ಓಕೆನಾ? ಓಕೆ. ಮತ್ತು ಇನ್ನು ಈ ಮೇಲ್ಗಡೆ ಈ ಪೋರ್ಷನ್ ಕೂಡ ಡಾರ್ಕ್ ಇರುತ್ತೆ. ಸೊ ಅಲ್ಲಿ ಕೂಡ ನಾನು ಟ್ಯಾಪ್ ಮಾಡ್ತಾಯಿದ್ದೀನಿ. ನಾನು ಎಲ್ಲೂ ಕೂಡ ರಬ್ ಮಾಡ್ತಾ ಇಲ್ಲ, ಜಸ್ಟ್ ಟ್ಯಾಪ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವುದೇ ರೀತಿ ಹೆವಿ ಕಾಣಲ್ಲ ಈ ಮೇಕಪ್ಪು, ತುಂಬ ಸಿಂಪಲ್. ನೋಡಿ ಎರಡೂ ಕಣ್ಣಿಗೆ ಈ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ಮಾರ್ಕ್ ಇತ್ತು ಅಲ್ಲೆಲ್ಲ ಹೈಡ್ ಮಾಡೋದಕ್ಕೆ ನೋಡಿ ಹೈಡ್ ಆಗಿದೆಯಲ್ಲ, ಕಾಣಿಸ್ತಿದೆ ಅಲ್ವಾ. ಈಗ ನೆಕ್ಸ್ಟು ಇದನ್ನು, ಈ ಒಂದು ಸ್ಟೆಪ್ ಅಂತೂ ತುಂಬ ಇಂಪಾರ್ಟೆಂಟು ಮೇಕಪ್ಪಲ್ಲಿ. ನೋಡಿ ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ನಾನು ಕಡಿಮೆ ಪ್ರೈಸಲ್ಲಿ ಏನಾಗುತ್ತೆ ನಿಮಗೆ ತೊಗೊಳೋದಕ್ಕೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಸ್ವಿಸ್ ಬ್ಯೂಟಿ ಅವ್ರದ್ದು ಲೂಸ್ ಪೌಡರ್ ಬರುತ್ತೆ, ಟ್ರಾನ್ಸ್ಲೂಷನ್ ಪೌಡರು. ನೋಡಿ ಇದು ವೈಟ್ ಕಲರು. ಸೊ ವೈಟ್ ಕಲರ್ ತೊಗೊಂಡ್ರೆ ಎಲ್ಲ ಸ್ಕಿನ್ ಟೋನ್ಗೂ ಆಗುತ್ತೆ. ನೋಡಿ ಈ ರೀತಿ ಬರುತ್ತೆ, ಈ ರೀತಿ ಬಫ್ ಕೂಡ ಅದರಲ್ಲೇ ಬರುತ್ತೆ. ಇದು ತೊಗೊಂಡು ಡೈರೆಕ್ಟ್ ಯಾವತ್ತೂ ಅಪ್ಲೈ ಮಾಡಬಾರ್ದು. ಜಸ್ಟ್ ಇಲ್ಲಿ ನೋಡಿ ಕೈ ಹತ್ರ ಹಿಂಗೆ ಇಟ್ಕೊಂಡು ನೋಡಿ ನಾವು ಎಲ್ಲೆಲ್ಲಿ ಇವಾಗ ಕನ್ಸೀಲರ್ ಹಾಕಿದ್ದೀವಿ ಅಲ್ಲೆಲ್ಲ ಅಪ್ಲೈ ಮಾಡೋಣ. ಫಸ್ಟು ನಾನು ಕಣ್ಣು ಮೇಲ್ಗಡೆ ಅಪ್ಲೈ ಮಾಡ್ಕೊತೀನಿ. ನೋಡಿ ಅಂಡರ್ ಐ ಕೂಡ ಅಷ್ಟೇ, ನಿಮಗೆ ಗೊತ್ತಾಗ್ತಾ ಇರ್ಬೋದು ನಾನು ಎಷ್ಟು ನ್ಯಾಚುರಲ್ಲಾಗಿ ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದು ನಾನು ಸಿಂಪಲ್ ಮೇಕಪ್ ಮಾಡ್ತಿರೋದ್ರಿಂದ ನಾನು ಯಾವುದೇ ರೀತಿ ಹೈಲೈಟ್ಸ್ ಯೂಸ್ ಮಾಡ್ತಾ ಇಲ್ಲ. ಓಕೆ, ಈಗ ನಾನು ಕನ್ಸೀಲರ್ ಮಾಡಿದ್ದೀನಲ್ವ, ಕನ್ಸೀಲರ್ ಎಲ್ಲಿ ಯೂಸ್ ಮಾಡಿದೆ. ಆ್ಯಕ್ಚುಲಿ ನಾನು ಇಲ್ಲೆಲ್ಲೂ ಲೂಸ್ ಪೌಡರ್ ಹಾಕಿಲ್ಲ, ಇಲ್ಲಿ ಮೇಲ್ಗಡೆ ಮಾತ್ರ ಈಗ ನಾನು ಲೂಸ್ ಪೌಡರ್ ಅಪ್ಲೈ ಮಾಡಿದ್ದೀನಿ. ನಾನು ನಿಮಗೆ ಅಪ್ಲೈ ಮಾಡೋದು ಕೂಡ ತೋರಿಸಿದ್ದೀನಲ್ಲ, ಜಸ್ಟ್ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡಬೇಕು. ಇನ್ನು ನೆಕ್ಸ್ಟು ಈಗ ನಾನು ಫೌಂಡೇಶನ್ ತೊಗೊತೀನಿ. ಈಗ ಫೌಂಡೇಶನ್ ಅಷ್ಟೇ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ನಿಮ್ಮ ಸ್ಕಿನ್ ಶೇಡ್ಗೆ ಸೂಟ್ ಆಗುವಂಥ ಫೌಂಡೇಶನ್ನ ನೀವು ಒಂದೇ ತೊಗೋಬೋದು. ಬಟ್ ನನ್ನ ಹತ್ರ ಇವಾಗ ಲೈಟು ಡಾರ್ಕು ನೋಡಿ, ಇದು ನನ್ನ ಸ್ಕಿನ್ ಟೋನ್ ಕಲರ್ ಅಲ್ಲ, ಇದು ನನ್ನ ಸ್ಕಿನ್ ಟೋನ್ ಕಲರು ಅಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಲೈಟ್ ಕಲರ್ದು ಸ್ವಲ್ಪ ತೊಗೊತಾ ಇದ್ದೀನಿ. ನೋಡಿ ಡಾರ್ಕ್ ಕಲರು ಸ್ವಲ್ಪ ಫೌಂಡೇಶನ್ ತೊಗೊಂಡು ನೋಡಿ ಇವೆರಡು ಮಿಕ್ಸ್ ಮಾಡ್ತೀನಿ. ಈಗ ಎರಡು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಈಗ ಟೆಸ್ಟ್ ಮಾಡೋಣ. ನನ್ನ ಸ್ಕಿನ್ನಿಗೆ ಮ್ಯಾಚ್ ಆಗ್ತಿದೆ ಅಲ್ಲ ನೋಡಿ. ಎಸ್, ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಇದನ್ನೆಲ್ಲ ಬ್ರಷಲ್ಲಿ ಮಾಡ್ಬೋದು, ಬಟ್ ನಾನೀಗ ಬ್ರಷ್ ಯೂಸ್ ಮಾಡ್ದೇ ನಿಮಗೆ ತೋರಿಸ್ತಾ ಇರೋದ್ರಿಂದ ಬೆರಳಲ್ಲೇ ಟ್ಯಾಪ್ ಮಾಡ್ತಾಯಿದ್ದೀನಿ. ಇಲ್ಲ ಬ್ಯೂಟಿ ಬ್ಲೆಂಡರ್ ಕೂಡ ಯೂಸ್ ಮಾಡ್ಬೋದು. ನಾನು ಜಾಸ್ತಿ ಬ್ರಷನ್ನೇ ಯೂಸ್ ಮಾಡ್ತೀನಿ. ಬ್ರಷ್ ನಾನು ಕ್ಲೈಂಟ್ಸ್ಗೆ ಯೂಸ್ ಮಾಡಿ ನನಗೆ ಬ್ರಷೇ ಇದಾಗ್ಬಿಟ್ಟಿದೆ. ಸೊ ಹಂಗೆ ಮೇಲ್ಗಡೆ ನಾವು ಕನ್ಸೀಲರ್ ಹಾಕಿದ್ವಲ್ಲ, ಸೊ ಅಲ್ಲೂ ಕೂಡ ನಾನು ಫೌಂಡೇಶನ್ ಹಾಕ್ಕೊತಾ ಇದ್ದೀನಿ. ನಾನು ಯಾವುದೇ ರೀತಿ ಹೈಲೈಟಿಂಗ್ ಮಾಡ್ಕೊತಾ ಇಲ್ಲ, ಜಸ್ಟ್ ಸಿಂಪಲ್ ಹೈಲೈಟ್ ಮಾಡೋದು ಕೂಡ ಮೆಥಡ್ ಇರುತ್ತೆ. ಸೊ ಅದನ್ನು ನಾನು ಹೇಳೋದ್ನಲ್ಲ,
ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ನಾನು ಮಾಡ್ತೀನಿ ಅಲ್ವಾ. ಸೊ ನೀವು ಕಮೆಂಟ್ ಮಾಡಿದ್ರೇ ನಾನು ಮಾಡೋದು, ಇಲ್ಲ ಅಂತಂದರೆ ನಾನು ಅಷ್ಟು ಕಷ್ಟಪಟ್ಟು ಮಾಡಿ ಯೂಸ್ ಆಗಿಲ್ಲ ಅಂದರೆ ಏನು ನಮಗೂ ಬೇಜಾರಾಗುತ್ತೆ ಅಲ್ವಾ. ಸೊ ಯಾರ್ಯಾರು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಇಷ್ಟು ಜನ ಇದ್ದಾರೆ ಕಲಿಯೋದಕ್ಕೆ ಮಾಡಬೇಕು ಅಂತ ನಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ, ಯಾಕಂತಂದರೆ ನಾವು ಅಷ್ಟೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ತಿದ್ದೀವಿ. ಯಾಕಂತಂದರೆ ಎಲ್ಲ ಕಡೆ ನಿಮಗೆ ಗೊತ್ತು ಎಷ್ಟು ಕಾಸ್ಟ್ಲಿ ಇದೆ ಕೋರ್ಸು ಕಲಿಯೋದು ಅಂತ. ಸೊ ನಾವು ಯೂಟ್ಯೂಬಲ್ಲಿ ಮಾಡ್ತಾಯಿದ್ದೀವಿ. ನಾನು ಯಾವುದೇ ರೀತಿ ಅಮೌಂಟ್ ಇಲ್ಲದೆ ಅಂತ ಅಂದರೆ ರೆಸ್ಪಾನ್ಸ್ ಇಂಪಾರ್ಟೆಂಟ್ ನನಗೆ. ಇದು ಆ್ಯಕ್ಚುಲಿ ವ್ಯೂವರ್ಸ್ ಇಂಪಾರ್ಟೆಂಟು. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಓಕೆ ನೋಡಿ, ನೀಟಾಗಿ ಎಲ್ಲೂ ಪ್ಯಾಚಿ ಬರಬಾರ್ದು, ಆ ರೀತಿ ಮಾಡಬೇಕು. ಎಲ್ಲೂ ಪ್ಯಾಚ್ ಕಾಣಬಾರ್ದು. ಓಕೆ ನೋಡಿ, ನೀಟಾಗಿ ಬ್ಲೆಂಡ್ ಮಾಡಿದ್ದೀನಿ. ಈಗ ಫಸ್ಟು ಬ್ಲೆಂಡ್ ಮಾಡಿದ ತಕ್ಷಣ ಫಸ್ಟ್ ಏನು ಕೆಲಸ ಮಾಡಬೇಕು ಅಂತಂದರೆ ನಾವು ಸೆಟ್ ಮಾಡಬೇಕು. ಫಸ್ಟು ಅಂಡರ್ ಐನ ಸೆಟ್ ಮಾಡಬೇಕು, ಇಲ್ಲ ಅಂತಂದರೆ ಅಲ್ಲಿ ಕ್ರೀಸ್ ಲೈನ್ಸ್ ಕ್ರಿಯೇಟ್ ಆಗಿಬಿಡತ್ತೆ. ಸೊ ಆದಷ್ಟು ಬೇಗ ಸೆಟ್ ಮಾಡೋಕ್ಕೆ ಮುಂಚೆ ಇನ್ನೂ ಒಂದು ಸರಿ ಹಿಂಗೆ ಟ್ಯಾಪ್ ಮಾಡಿ ನೋಡಿ. ಮತ್ತು ನೋಡಿ, ಡೈರೆಕ್ಟ್ ಪೌಡರ್ ಸೆಟ್ ಮಾಡಬೇಡಿ. ಈ ರೀತಿ ಒಂದು ಸರಿ ಇಲ್ಲಿ ಪ್ರೆಸ್ ಮಾಡಿ ಆಮೇಲೆ ಸೆಟ್ ಮಾಡಿ. ಹಿಂಗೆ ನಾವು ಅಂಡರ್ ಐಯಲ್ಲಿ ಪೌಡರ್ ಸೆಟ್ ಮಾಡೋವಾಗ ಹಿಂಗೆ ಮೇಲ್ಗಡೆ ನೋಡಬೇಕು. ನಾನೀಗ ಮಾಡ್ತಾಯಿದ್ದೀನಲ್ಲ ಈ ರೀತಿ, ಆವಾಗ ನೀಟಾಗಿ ಸೆಟ್ ಆಗುತ್ತೆ ನೋಡಿ. ಇಲ್ಲೂ ಅಷ್ಟೇ, ಫಸ್ಟು ಒಂದು ಸರಿ ಟ್ಯಾಪ್ ಮಾಡಿ, ಯಾಕಂದರೆ ಅಲ್ಲಿ ಕ್ರೀಸ್ ಲೈನ್ಸ್ ಕ್ರಿಯೇಟ್ ಆಗಬಾರ್ದು ಅಲ್ವಾ. ಸೊ ಅದಕ್ಕೋಸ್ಕರ ಮತ್ತೆ ನೋಡಿ, ಪೌಡರ್ ತೊಗೊಂಡು ಇಲ್ಲಿ ಎಕ್ಸ್ಟ್ರಾ ಅಲ್ಲಿ ಪ್ರೆಸ್ ಮಾಡಿ ಕೈ ಮೇಲೆ ಈ ರೀತಿ ಮಾಡ್ಕೊತಾ ಇದೆ. ಓಕೆನಾ, ನೋಡಿ ಎಷ್ಟು ನ್ಯಾಚುರಲಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ನಾನು ಫುಲ್ಲು ಸೆಟ್ ಮಾಡ್ತಾಯಿದ್ದೀನಿ. ಈ ಒಂದು ಲೂಸ್ ಪೌಡರು, ಟ್ರಾನ್ಸ್ಲೂಷನ್ ಪೌಡರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಕಪ್ಪಲ್ಲಿ. ನೀವು ಈ ಒಂದು ಸ್ಟೆಪ್ನ ನೀವು ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತಂದ್ರೂ ಕೂಡ ನಿಮಗೆ ಈ ಟ್ರಾನ್ಸ್ಲೂಷನ್ ಪೌಡರು ತುಂಬ ಇಂಪಾರ್ಟೆಂಟ್. ನಿಮಗೆ ಈಗ ಕಾಂಪ್ಯಾಕ್ಟ್ ಪೌಡರ್ ಇಲ್ಲ ಅಂದರೂ ನಡೆಯುತ್ತೆ, ಬಟ್ ಟ್ರಾನ್ಸ್ಲೂಷನ್ ಪೌಡರ್ ಇಲ್ಲ ಅಂದರೆ ಮೇಕಪ್ ನೀಟಾಗಿ ಕೂರಲ್ಲ. ನೀವು ಈ ಪೌಡರ್ ಹಾಕ್ತೆ, ಲೂಸ್ ಪೌಡರ್ನ ನೀವೇನಾದರೂ ಬರೀ ಕಾಂಪ್ಯಾಕ್ಟ್ ಏನಾದರೂ ಹಾಕಿದ್ರೆ ನಿಮ್ಮದು ಕೇಕಿ ಕಾಣಿಸುತ್ತೆ ನೋಡಿ. ಎಲ್ಲ ಕಡೆ ಪೌಡರ್ನ ಹಾಕಿ ಆಮೇಲೆ ಎಕ್ಸೆಸ್ ಡಸ್ಟ್ ಮಾಡ್ತೀವಿ ನಾವು. ನೀವು ಇಷ್ಟೊಂದು ಪೌಡರ್ ಹಾಕಿದ್ರೆ ಬೆಳ್ಳಗೆ ಆಗಿಬಿಡುತ್ತೆ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಆರಾಮಾಗಿ ಹಾಕಿ ಆಮೇಲೆ ಎಕ್ಸ್ಟ್ರಾನ ಡಸ್ಟ್ ಮಾಡಿಬಿಡ್ತೀವಿ ನಾವು. ಯಾವುದು ಇಲ್ಲಿ ಹಿಂಗೆ ಬಿಡೋದಿಲ್ಲ. ನೋಡಿ ಎಷ್ಟು. ಮತ್ತು ಇಲ್ಲಿ ಕೂಡ ಕೆಲವೊಬ್ಬರಿಗೆ ಲೈನ್ಸ್ ಬರುತ್ತಲ್ವ, ಈ ರೀತಿ ಮಾಡಿ ಹಿಂಗೆ ಇಟ್ಕೊಳ್ಳಿ ಅಂತ ಹೇಳಬೇಕು. ಪೌಡರ್ ಹಾಕಬೇಕು. ಓಕೆನಾ. ಓಕೆ ನೋಡಿ, ಏನಾದರೂ ಜಾಸ್ತಿ ಗಾಡಿ ಮೇಕಪ್ ಮಾಡ್ಕೊಂಡಿರೋ ಥರ ಕಾಣಿಸ್ತಿದೆಯಾ ನನ್ನ ಫೇಸು? ನ್ಯಾಚುರಲ್ ಆಗೇ ಇದೆ ಅಲ್ವಾ. ಓಕೆ, ಈಗ ಈ ಟ್ರಾನ್ಸ್ಲೂಷನ್ ಪೌಡರ್ ಹಾಕಿದ್ವಿ. ಈಗ ನಾನು ಡಸ್ಟ್ ಮಾಡಬೇಕು ಅಂತ ಹೇಳಿದ್ನಲ್ವ, ಒಂದು ಈ ರೀತಿ ಫ್ಲಫಿ ಬ್ರಷ್ ತೊಗೊಂಡು ಯಾವುದಾದ್ರೂ ನೋಡಿ ಡಸ್ಟ್ ಮಾಡೋದು ಹಿಂಗೆ ಈ ರೀತಿ ಎಕ್ಸೆಸ್ ಪೌಡರೆಲ್ಲ ಡಸ್ಟ್ ಆಗಿಬಿಡುತ್ತೆ ಅವಾಗ. ಈ ರೀತಿ ನೀವೆಲ್ಲೆಲ್ಲಿ ಪೌಡರ್ ಹಾಕಿರ್ತೀರ ಅಲ್ಲೆಲ್ಲ ಡಸ್ಟ್ ಮಾಡಿ, ಅವಾಗ ನೋಡಿ ನಾರ್ಮಲಾಗಿ ಕಾಣಿಸುತ್ತೆ. ನೀಟಾಗಿ ಡಸ್ಟ್ ಮಾಡಿ, ನಿಮ್ಮ ಪೌಡರಿ ಥರ ಕಾಣಿಸಲ್ಲ, ನೀಟಾಗಿ ಶೋ ಆಗುತ್ತೆ. ಓಕೆ ನೋಡಿ, ಇಲ್ಗೂ ನನಗೇನು ಅಂಥ ಡಿಫ್ರೆನ್ಸ್ ಏನೂ ಕಾಣಿಸ್ತಿಲ್ಲ. ಸೊ ನಾನು ತುಂಬ ನ್ಯಾಚುರಲಾಗೆ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಐಬ್ರೋಸ್ ಮಾಡಿಸಿಲ್ಲ, ನಾನು ಟೈಮ್ ಆಗಿಲ್ಲ, ಸೊ ಹಂಗೆ ಮಾಡ್ತಿದ್ದೀನಿ. ನೀವು ಮಾಡ್ಕೊಳ್ಳೋವಾಗ ಐಬ್ರೋಸ್ ಮಾಡಿಸಿ. ಓಕೆನಾ. ಈಗ ನೆಕ್ಸ್ಟು ನಮ್ಮದು ಇಷ್ಟು ಬೇಸ್ ಎಲ್ಲ ರೆಡಿ ಆಯಿತು. ಇವಾಗ ನೀನು ಲಿಪ್ ಹೈಲೈಟ್ ಮಾಡೋದು ಮತ್ತು ನಮ್ಮ ಫೇಸಲ್ಲಿ ಕಣ್ಣೇ ತುಂಬ ಚೆನ್ನಾಗಿ ಕಾಣಿಸೋದು. ಆ್ಯಕ್ಚುಲಿ ಕಣ್ಣಿಗೆಲ್ಲ ನಾವು ನೀಟಾಗಿ ಹಾಕಿದ್ರೇ ಮೇಕಪ್ಪು ಚೆನ್ನಾಗಿ ಕಾಣಿಸೋದು ಮತ್ತು ನಾವು ಕೂಡ ಚೆನ್ನಾಗಿ ಕಾಣಿಸೋದು. ಸೊ ಇವಾಗ ಐ ಮೇಕಪ್ಗೆ ಹೋಗೋಣ. ಐ ಮೇಕಪ್ ಅಂದರೆ ತುಂಬ ಸಿಂಪಲ್ ಐ ಮೇಕಪ್ಪು.
ಸಿಂಪಲ್ ಐ ಮೇಕಪ್ಗೆ ಆ್ಯಕ್ಚುಲಿ ಐ ಮೇಕಪ್ಗೆ ಒಂದು ಬ್ರಷ್ ಯೂಸ್ ಮಾಡಿದ್ರೆ ಬೆಟರ್ ನನ್ನ ಪ್ರಕಾರ. ಸೊ ನೀವು ಬ್ರಷ್ ಇಲ್ಲ ಅಂತಂದರೆ ಜಸ್ಟ್ ಕೈಯಲ್ಲಿ ನಿಮ್ಮ ಕೈಯಲ್ಲೂ ಕೂಡ ಒಂದು ಕಡೆ ಮಾಡಿ ತೋರಿಸ್ತೀನಿ ನೋಡಿ. ಇದು ನಾನು ಈ ಥರ ಲೈಟರ್ ಶೇಡ್ ಇರೋವಂಥ ಒಂದು ಪ್ಯಾಲೆಟ್ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಯಾವಾಗಲೂ ಈ ಒಂದು ಲೈಟ್ ಈ ಕಲರ್ಸ್ ನೋಡಿ ಯಾವುದೇ ಖಾಲಿ ಆಗಿದೆ ಅದೇ ಜಾಸ್ತಿ ಯೂಸ್ ಮಾಡೋದು. ಸೊ ಈ ಕಲರು ಇಲ್ಲ ಈ ಕಲರ್ ಬ್ರೌನ್ ಕೂಡ ತೊಗೋಬೋದು ನೋಡಿ. ಕಣ್ಣು ಮುಚ್ಕೊಂಡು ಈ ರೀತಿ ಹಿಂಗೆ ಮಾಡಿ, ಹಿಂಗೆ ಮಾಡೋದಕ್ಕೂ ನೋಡಿ ಬ್ರಷಲ್ಲಿ ಮಾಡಬೇಕಾದ್ರೆ ನೋಡಿ ನನಗೆ ಒಂದೇ ಕಲರ್ ಯಾವತ್ತೂ ಯೂಸ್ ಮಾಡಲ್ಲ, 2 ಅಥವಾ 3 ಕಲರ್ ನೋಡಿ ಹಿಂಗೆ ಎಕ್ಸೆಸ್ ಡಸ್ಟ್ ಮಾಡೇ ಯೂಸ್ ಮಾಡಬೇಕು ನೋಡಿ. ಈ ಥರದ್ದು ಒಂದು ಬ್ರಷ್ ಆದರೂ ಇಟ್ಕೊಳ್ಳಿ ಐ ಮೇಕಪ್ಗೆ, ಇಲ್ಲ ಬ್ಲೆಂಡಿಂಗ್ ಚೆನ್ನಾಗಿರೋದಿಲ್ಲ. ಕೈಯಲ್ಲಿ ಮಾಡಿದ್ರೆ ಇದರಷ್ಟು ಫಿನಿಶಿಂಗ್ ಬರೋದಿಲ್ಲ. ಸೊ ಬ್ರಷ್ ಇದ್ರೇ ಇಂಪಾರ್ಟೆಂಟ್, ಬ್ರಷ್ ಇದ್ರೇ ಬೆಟರ್. ಈ ಒಂದು ಐ ಮೇಕಪ್ಗೆ ಬ್ರಷೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬ್ರಷ್ ಇಲ್ಲ ಅಂತಂದರೆ ಫ್ಲಾಲೆಸ್ ಬರಲ್ಲ, ಪ್ಯಾಚಿ ಕಾಣುತ್ತೆ. ಅದೊಂಥರ ಐ ಮೇಕಪ್ ಫ್ಲಾಲೆಸ್ ಇಲ್ಲ ಅಂತಂದರೆ ಮೇಕಪ್ಪೇ ಚೆನ್ನಾಗಿ ಕಾಣಲ್ಲ ನೋಡಿ. ಒಂಥರ ಹಾಕಿದ್ರೂ ಹಾಕಿಲ್ಲದೆ ಇರೋ ಥರ ಇರಬೇಕು ಪ್ರಾಡಕ್ಟ್. ನೀಟಾಗಿ ಬ್ಲೆಂಡ್ ಆಗಬೇಕು. ನೀಟಾಗಿ ನೋಡಿ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡಿ. ಈ ಕಡೆ ಬರುವಾಗ ಈ ಕಡೆಯಿಂದ ಮಾಡುವಾಗ ಈ ರೀತಿ ಸರ್ಕ್ಯುಲರ್ ಮೋಷನ್, ಈ ಕಡೆಯಿಂದ ಬರುವಾಗ ಈ ರೀತಿ ಸರ್ಕ್ಯುಲರ್ ಮೋಷನ್ ನೋಡಿ. ಹಾಕಿದ್ರು ಹಾಕಿಲ್ಲದೆ ಇರೋ ಥರ ಇದೆ. ಸೊ ಇದೇ ರೀತಿ ಈ ಕಡೆನೂ ಮಾಡಿಬಿಡೋಣ ನೋಡಿ. ನಾನು ಈ ಒಂದು ಕಲರು ಮತ್ತು ಈ ಒಂದು ಕಲರ್ ತೊಗೊಂಡಿದ್ದೀನಿ. ಡಸ್ಟ್ ಮತ್ತು ನಾವು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಪ್ರಾಡಕ್ಟು ಇಲ್ಲಿ ಮೇಲೆಲ್ಲ ಬ್ಲೆಂಡ್ ಮಾಡಬಾರ್ದು, ಜಸ್ಟ್ ಇಷ್ಟೇ ಮಾಡಬೇಕು. ನನಗೆ ಅಭ್ಯಾಸ ಆಗಿದೆ, ಸೊ ನಾನು ಕಣ್ಣು ಮುಚ್ಕೊಳ್ಬೇಕಾದ್ರೂ ಮಾಡ್ತೀನಿ. ಬಟ್ ನೀವು ಹೊಸ್ದಾಗಿ ಮಾಡೋವಾಗ ನೋಡಿಕೊಂಡು ಮಾಡಿ ನೋಡಿ. ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡಿ ನೋಡಿ. ನಾನೇನೋ ಹೆವಿ ಐಗೆ ಹಾಕಿದ್ದೀನಿ ಅಂತ ಕಾಣಿಸ್ತಿದ್ಯಾ? ಇಲ್ಲ ತಾನೆ? ಓಕೆ, ಈಗ ನಾನು ಇದಕ್ಕೆ ಒಂದು ಶಿಮ್ಮರ್ ಯೂಸ್ ಮಾಡ್ತೀನಿ. ಶಿಮ್ಮರ್ ಶೇಡು ಯಾವುದಾದ್ರೂ ಮಾಡ್ಬೋದು ಶಿಮ್ಮರು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದು ನನ್ನ ಹತ್ರ ಇದೆ. ಈ ಶಿಮ್ಮರ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದೊಂಥರ ಗ್ರೀನಿಶ್ ಇದೆ. ಸೊ ಇದನ್ನೇ ಮಾಡೋಣ ಈ ತಕ್ಷಣಕ್ಕೆ. ಇದನ್ನು ಹೆಂಗೆ ಮಾಡೋದು ಅಂತ ಅಂದರೆ ನೋಡಿ, ಈ ರೀತಿ ಫಸ್ಟ್ ಬೆರಳಲ್ಲಿ ತಗೊಂಡು ಕಣ್ಣು ಮುಚ್ಚಿ ಐ ಬಾಲ್ ಇದೆಯಲ್ಲ ಇಲ್ಲಿ ಜಸ್ಟ್ ಪ್ರೆಸ್ ಮಾಡಿ ಟ್ಯಾಪ್ ಇದು ಕೂಡ ಆಗಿದೆ. ಸೇಮ್ ಇಲ್ಲೂ ಕೂಡ ಟ್ಯಾಪ್ ಮಾಡಬೇಕು. ಹಾಕಿ ರಬ್ ಮಾಡಬಾರ್ದು. ರಬ್ ಮಾಡಿಬಿಟ್ರೆ ಪ್ರಾಡಕ್ಟ್ ಎಲ್ಲ ಒಟ್ಟೋಗುತ್ತೆ ಮತ್ತು ಚೆನ್ನಾಗಿ ಕಾಣಲ್ಲ. ಓಕೆ ಈಗ ನಾನು ಐಲೈನರು ಮೆಬಿಲಿನ್ ಅವ್ರದ್ದೇ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಸೊ ನೀವು ಇದೇ ತಗೊಳ್ಳಿ, ಲಾಂಗ್ ಲಾಸ್ಟಿಂಗ್ ವಾಟರ್ ಪ್ರೂಫ್ ಇರುತ್ತೆ. ಓಕೆ, ಐಲೈನರ್ ಹಾಕೋದನ್ನು ನೋಡಿ, ಫಸ್ಟು ನೀವು ಸೆಂಟರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಷ್ಟೇ, ಜಾಸ್ತಿ ಮೇಲೆ ಡ್ರಾ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಈ ರೆಪ್ಪೆ ಇರುತ್ತಲ್ವ, ಈ ಐಲ್ಯಾಶಸ್ ಹತ್ರನೇ ಡ್ರಾ ಮಾಡಿ, ಅಷ್ಟೇ, ಮುಗೀತು ಐಲೈನರ್. ಮತ್ತು ನಾನು ಈಗ ಇದರಲ್ಲೇ ಮಸ್ಕರ ಥರ ಹಾಕ್ಕೊಂಡ್ಬಿಡ್ತೀನಿ. ಈ ಪ್ರಾಡಕ್ಟ್ ಎಲ್ಲ ಕೂತಿರುತ್ತಲ್ವ ಈ ಐಲ್ಯಾಶಸ್ ಮೇಲೆ, ಸೊ ಅದಕ್ಕೋಸ್ಕರ ಇದು ಲಾಂಗ್ ಲಾಸ್ಟಿಂಗ್ ಐಲೈನರು ಮತ್ತು ವಾಟರ್ ಪ್ರೂಫ್ ಅಲ್ವಾ, ಸೊ ಅದಕ್ಕೆ ಇದನ್ನೇ ನಾನು ಮಸ್ಕರ ಥರ ಹಿಂಗೆ ಯೂಸ್ ಮಾಡಿಬಿಡ್ತೀನಿ. ನೋಡಿ, ಇದಕ್ಕೂ ಡಿಫ್ರೆನ್ಸ್ ನೋಡಿ. ಓಕೆ, ನೆಕ್ಸ್ಟ್ ಇದೇ ರೀತಿ ಇದನ್ನು ಹಿಂಗೆ ಹಾಕ್ಕೊತೀನಿ. ಸೇಮ್ ಇದನ್ನು ಅದೇ ರೀತಿ
ಮಸ್ಕರ ಥರ ಯೂಸ್ ಮಾಡ್ಕೊತೀನಿ. ಈಗ ಐಲೈನರು ಕಥೆನೂ ಮುಗೀತು. ಈಗ ನೆಕ್ಸ್ಟ್ ಆ್ಯಕ್ಚುಲಿ ಇದೆಲ್ಲ ಬೇಗ ಆಗೋಗುತ್ತೆ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹಾಕ್ತಾ ಇರೋದಕ್ಕೆ ಹಿಂಗೆ ಅನ್ನಿಸ್ತಾ ಇದೆ. ಇನ್ನು ನೆಕ್ಸ್ಟು ಈಗ ಕಾಜಲ್ ಎಷ್ಟೊಂದು ಜನಕ್ಕೆ ಸ್ಪ್ರೆಡ್ ಆಗ್ತಾ ಇರುತ್ತಲ್ವಾ ಕಾಜಲ್ಲು. ಸೊ ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಕಾಜಲ್ ಹಾಕ್ಕೊಳ್ಳೋದಕ್ಕೆ ಆ ವಾಟರ್ ಲೈನ್ ಮೇಲೆ ಹಾಕ್ಕೊಳ್ಳೋಕ್ಕೇ ಭಯ ಪಡ್ತಾರೆ. ಮತ್ತು ನಾವು ಮೇಕಪ್ ಮಾಡುವಾಗ ಅಷ್ಟೇ ಬ್ರೈಡ್ಸ್ಗೆಲ್ಲ ಮೇಕಪ್ ಮಾಡಿರ್ತೀವಿ, ಲಾಸ್ಟಲ್ಲಿ ಕಾಜಲ್ ಹಾಕುವಾಗ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಸೊ ಅದಕ್ಕೆ ಒಂದು ಟಿಪ್ ಹೇಳ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಒಂದು ಬ್ಲ್ಯಾಕ್ ಐ ಶ್ಯಾಡೋ ತೊಗೊಳ್ಳಿ. ಈ ಒಂದು ಪ್ಯಾಲೆಟಲ್ಲಿ ಇಲ್ಲಿ ಬ್ಲ್ಯಾಕ್ ಐ ಶ್ಯಾಡೋ ಇದೆ. ಈ ಬ್ಲ್ಯಾಕ್ ಐ ಶ್ಯಾಡೋಗೆ ನಾನು ಸ್ವಲ್ಪ ನೋಡಿ ಈ ಸೆಟ್ಟಿಂಗ್ ಸ್ಪ್ರೇನ ಹಾಕ್ತಾಯಿದ್ದೀನಿ. ಇದಕ್ಕಾದರೂ ಹಾಕ್ಬೋದು, ಇಲ್ಲ ಬ್ರಷ್ಷಿಗಾದರೂ ಹಾಕ್ಬೋದು. ನಾನು ಇದಕ್ಕೆ ಹಾಕಿದೆ. ನೋಡಿ, ಈ ರೀತಿ ಚಿಕ್ಕದು ಬ್ರಷ್ ಇರುತ್ತೆ, ಪೆನ್ಸಿಲ್ ಬ್ರಷ್. ಆ್ಯಕ್ಚುಲಿ ಒಂದು ದೊಡ್ಡದು ತೊಗೊಂಡಿದೆ. ನೋಡಿ, ಈ ರೀತಿ ಒಂದು ಚಿಕ್ಕದು ಪೆನ್ಸಿಲ್ ಬ್ರಷ್ ಥರ ಇರುತ್ತೆ. ಅದನ್ನು ನೀವಿಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿಕೊಂಡು ಒಂದು ಸರಿ ಚೆಕ್ ಮಾಡಿ, ಎಕ್ಸೆಸ್ ಎಲ್ಲ ಟಿಶ್ಯೂ ಅಲ್ಲಿ ಹಿಂಗೆ ಇದು ಮಾಡಿ ಪ್ರೆಸ್ ಮಾಡಿ. ಈಗ ನೀವು ವಾಟರ್ ಲೈನ್ ಮೇಲೆ ಡ್ರಾ ಮಾಡಬೇಕು. ನಂದು ವಾಟರ್ ಲೈನ್ ತುಂಬ ಚಿಕ್ಕದು, ಕೆಲವೊಬ್ಬರಿಗೆ ಇಲ್ಲಿ ಸ್ಪೇಸ್ ಜಾಸ್ತಿ ಇರುತ್ತೆ, ನನಗೆ ಇಲ್ಲಿ ಸ್ಪೇಸ್ ಕಮ್ಮಿ. ಸೊ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ. ಈ ರೀತಿ ಡ್ರಾ ಮಾಡಿ. ನೋಡಿ, ಇಷ್ಟಕ್ಕೆ ಆಲ್ರೆಡಿ ಕಣ್ಣಲ್ಲಿ ನೀರು ಬರ್ತಾಯಿದೆ. ಇನ್ನೇನಾದರೂ ಕಾಜಲ್ ಹಾಕಿಬಿಟ್ರೆ ಅಷ್ಟೇ. ಓಕೆ, ಹೋಗಿತ್ತು. ಮತ್ತು ನಿಮಗೆ ಇಲ್ಲೂ ಕೂಡ ಒಂದು ಸರಿ ಬೇಕಿದ್ರೆ ಹಿಂಗೆ ಟಚ್ ಅಪ್ ಮಾಡ್ಕೊಳ್ಳಿ ಅಷ್ಟೆ. ಸೇಮ್ ಅದೇ ರೀತಿ ಇಲ್ಲೂ ಕೂಡ ಈ ಕಡೆನೂ ನೋಡಿ, ನನಗೆ ತುಂಬ ಕಮ್ಮಿಯಲ್ಲಿ ಇಲ್ಲಿ ಸ್ಪೇಸ್ ಇರೋದು ವಾಟರ್ ಲೈನ್ ಹತ್ರ. ಸೊ ಅದಕ್ಕೆ ನನಗೆ ಬೇಗ ಕಣ್ಣಲ್ಲಿ ನೀರು ಬರುತ್ತೆ, ಮತ್ತು ಐಲೈನರು ಕಾಜಲೆಲ್ಲ ಬೇಗ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಒಂದು ಟಿಪ್ನ ಯೂಸ್ ಮಾಡ್ತೀನಿ. ನೋಡಿ, ಚೆನ್ನಾಗಿದೆ ಅಲ್ವಾ? ಇದೇ ಬ್ರಷಲ್ಲೇ ಇಲ್ಲೆಲ್ಲ ಒಂದು ಸರಿ ಮಾಡಿದ್ರೆ ಮುಗೀತು. ಐಲೈನರ್ ಕಥೆನೂ ಮುಗೀತು. ಈಗ ಐಬ್ರೋನ ಆ್ಯಕ್ಚುಲಿ ಜಾಸ್ತಿ ಒಬ್ಬೊಬ್ಬರು ಮೆತ್ಕೊಂಡ್ಬಿಡ್ತಾರೆ, ಹಂಗೆ ಮೆತ್ಕೋಬೇಡಿ. ನಾನು ಐಬ್ರೋದು ಕೂಡ ಟಿಪ್ಸ್ ಹೇಳ್ತೀನಿ ನಿಮಗೆ. ಅದಕ್ಕೆ ಕಂಪಲ್ಸರಿ ಬ್ರಷ್ ಬೇಕು. ನೋಡಿ, ಈ ರೀತಿ ಬ್ರಷ್ ಇರುತ್ತೆ. ಈ ಕಡೆ ಐಬ್ರೋಗೆ ನಾವು ಅಪ್ಲೈ ಮಾಡೋದಕ್ಕೆ ಈ ರೀತಿ ಇದು ಈ ಕಡೆ ಯೂಸ್ ಮಾಡಬೇಕು. ಇದು ಸ್ಪೂಲಿ ಅಂತ, ಈ ರೀತಿ ಕೋಮ್ ಮಾಡೋದಕ್ಕೆ. ಕೋಮ್ ಮಾಡಿದ್ರೆ ನೋಡಿ ಎಷ್ಟು ನೀಟಾಗಿದಾಗತ್ತೆ. ಸೊ ಈಗ ಐಬ್ರೋದು ಪ್ಯಾಲೆಟ್ ಇದರಲ್ಲಿ ಆ್ಯಕ್ಚುಲಿ ಎಲ್ಲ ಇದೆ, ಕಾಂಟೋರು, ಬ್ಲಷ್ಷು ಎಲ್ಲ ಅಂತ ನಾನು ಇದನ್ನು ತೊಗೊಂಡಿದ್ದೆ. ಸೊ ನೋಡಿ, ಇದು ಐಬ್ರೋ ಪ್ಯಾಲೆಟ್. ಈ ರೀತಿ ನಾನು ಈ ಪೌಡರ್ ತೊಗೋತೀನಿ. ನೋಡಿ, ಈ ರೀತಿ ಇದೆಲ್ಲ ಏನು ತುಂಬ ಡಾರ್ಕ್ ಏನಿಲ್ಲ, ನೀವು ಯಾವ್ದು ಬೇಕಾದರೂ ತೊಗೊಳ್ಳಿ. ನೋಡಿ, ಫಸ್ಟು ನಾವು ಐಬ್ರೋ ಇಲ್ಲಿ ಸೆಂಟರಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಇಲ್ಲಿಂದ ಮಾಡಬಾರ್ದು. ಆಮೇಲೆ ಅಲ್ಲಿ ಮಾಡಿದ್ಮೇಲೆ ಎಕ್ಸೆಸ್ ಇದರಲ್ಲಿ ಉಳಿದಿರುತ್ತಲ್ಲ ಅದರಲ್ಲಿ ನಾವು ಸ್ಟಾರ್ಟಿಂಗ್ ಮಾಡಬೇಕು. ಆಮೇಲೆ ಈ ಸ್ಪೂಲಿಯಲ್ಲಿ ಈ ರೀತಿ ಕೋಮ್ ಮಾಡಬೇಕು. ಅಷ್ಟೇ, ನಾನು ಇನ್ನೇನು ಜಾಸ್ತಿ ಮಾಡಲ್ಲ. ನೋಡಿ, ಇದಕ್ಕೂ ಸ್ವಲ್ಪ ಡಿಫ್ರೆನ್ಸು. ಐಬ್ರೋ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು. ನಾನು ಐಬ್ರೋ ಮಾಡಿಸ್ಕೊಳ್ಳೇ ಇಲ್ಲ, ಟೈಮ್ ಇಲ್ಲ, ಏನು ಮಾಡೋಣ. ಓಕೆ, ನೆಕ್ಸ್ಟ್ ಸೇಮ್ ಅದೇ ರೀತಿ ಇಲ್ಲಿ ಎಕ್ಸೆಸ್
ನೋಡಿ ಐಬ್ರೋ ಮಾಡ್ಸೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇದ್ರಲ್ಲಿ ಗೊತ್ತಾಗ್ತಿದೆ ಅಲ್ಲ. ಐಬ್ರೋ ಫಿಲ್ ಮಾಡೋದೇ ಕಷ್ಟ ಐಬ್ರೋ ಮಾಡಿಸಿಲ್ಲ ಅಂದರೆ. ಓಕೆ, ಈಗ ಸಾಕು ಇಷ್ಟೇ. ನನಗೆ ಆಲ್ರೆಡಿ ತಿಕ್ಕಾಗಿದೆ, ಇದೇ ಸಾಕು. ಮತ್ತು ಏನೋ ಅಕಸ್ಮಾತ್ ಎಕ್ಸ್ಟ್ರಾ ನೀವೇನಾದರೂ ಅಪ್ಲೈ ಮಾಡಿಬಿಟ್ರೆ ಈ ರೀತಿ ಕೂಮ್ ಮಾಡ್ಕೊಳ್ಳಿ, ಆಗ ಹೋಗ್ಬಿಡತ್ತೆ. ಓಕೆ, ಐಬ್ರೋದು ಮುಗೀತು. ಈಗ ಲಿಪ್ಸ್ಟಿಕ್. ನಾನು ಕಾಂಟೋರ್ ಏನೂ ಮಾಡ್ತಾಯಿಲ್ಲ. ಕಾಂಟೋರ್ ಬೇಕಂದ್ರೆ ನೀವು ಮಾಡ್ಕೊಳ್ಳಿ. ನಾನು ನ್ಯಾಚುರಲ್ಲಾಗಿ ಮಾಡ್ತಿರೋದ್ರಿಂದ ಕಾಂಟೋರು ಬ್ಲಷ್ ಏನೂ ಹಾಕ್ತಿಲ್ಲ. ಬ್ಲಷ್ ಬೇಕಿದ್ರೆ ಹಾಕ್ಬೋದು ಲಾಸ್ಟಲ್ಲಿ, ಬೇಕಾದ್ರೆ ಹಾಕಿ ತೋರಿಸ್ತೀನಿ. ನಾನು ಒಂದು ಪೌಡರ್ ಬ್ಲಷ್ನ ಇವಾಗ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಲಿಪ್ಸ್ಟಿಕ್ನ ಕೂಡ ಬ್ರಷಲ್ಲಿ ಅಪ್ಲೈ ಮಾಡ್ಬೋದು, ಇಲ್ಲ ಡೈರೆಕ್ಟ್ ನೀವು ಕೂಡ ಹಾಕ್ಬೋದು. ನಾನು ಬ್ರಷಲ್ಲೇ ಮಾಡೋದು ತೋರಿಸ್ತೀನಿ. ಡೈರೆಕ್ಟ್ ಹಾಕೋದು ಎಲ್ರಿಗೂ ಗೊತ್ತಲ್ವಾ. ನೋಡಿ, ಫಸ್ಟು ಈ ರೀತಿ ಡ್ರಾ ಮಾಡ್ಕೊಳ್ಳಿ, ಇಲ್ಲ ಲೈನರ್ ಬೇಕಿದ್ರೂ ಹಾಕೊಳ್ಳಿ. ಈ ರೀತಿ ಅಪ್ಲಿಕೇಶನ್ ನೀಟಾಗಿ ನೋಡ್ಕೊಳ್ಳಿ. ಫಸ್ಟು ಶೇಪ್ ಡ್ರಾ ಮಾಡಬೇಕು, ಆಮೇಲೆ ಫಿಲ್ ಮಾಡಬೇಕು. ಓಕೆ, ಫಿನಿಶ್, ಮುಗೀತು. ಈಗ ಲಾಸ್ಟು ಸೆಟ್ಟಿಂಗ್ ಸ್ಪ್ರೇ ಮಾಡಬೇಕು, ಮತ್ತು ಹೈಲೈಟರ್ ಯೂಸ್ ಮಾಡ್ಬೋದು. ಓಕೆ, ಹೈಲೈಟರ್ ಯೂಸ್ ಮಾಡೋಣ, ಸ್ವಲ್ಪ ಶೈನ್ ಕಾಣಿಸೋದಕ್ಕೆ. ಇಲ್ಲ ಸ್ಕಿಪ್ ಬೇಕಿದ್ರೂ ಮಾಡ್ಬೋದು. ಸೊ ನಾನು ಸ್ವಲ್ಪ ಈಗ ಹೈಲೈಟರ್ ಯೂಸ್ ಮಾಡ್ತೀನಿ. ಇದು ಹೈಲೈಟರ್ ಯೂಸ್ ಮಾಡುವಂಥ ಬ್ರಷ್ಷು. ಹಿಂಗೆ ಶೈನಿಂಗ್ ಇರುತ್ತೆ. ಇದು ಆಲ್ರೆಡಿ ಇದು ಹೋಗ್ಬಿಟ್ಟಿದೆ, ಸೊ ಇದೆಲ್ಲ ಮಿಕ್ಸ್ ಆಗಿದೆ. ಸೊ ಶೈನ್ ಮಿಕ್ಸ್ ನೋಡಿ ಹಿಂಗೆ ಆಗಿಬಿಟ್ಟಿದೆ. ಸೊ ಎಲ್ಲ ಶೈನ್ ಮಿಕ್ಸ್ ಆದ್ರೂ ಓಕೆ, ಚೆನ್ನಾಗಿರುತ್ತೆ. ನೋಡಿ, ಡೈರೆಕ್ಟ್ ಯಾವತ್ತೂ ಅಪ್ಲೈ ಮಾಡಿಬಿಡಿ, ಡಸ್ಟ್ ಮಾಡಿ. ಈ ರೀತಿ ಡಸ್ಟ್ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಇಷ್ಟೇ ಒಂದು ಸರಿ ತೊಗೊಂಡಿರೋದ್ರಲ್ಲೇ ನಾನು ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಅಪ್ಲೈ ಮಾಡಿ ಅಷ್ಟೇ, ಮುಗಿದೋಯ್ತು. ನೋಡಿ, ಏನು ಹೆವಿ ಶೈನ್ ಏನು ಕಾಣಿಸ್ತಾ ಇಲ್ಲ, ನ್ಯಾಚುರಲ್ ಆಗಿದೆ. ಡಸ್ಟ್ ಮಾಡಬೇಕು, ಡಸ್ಟ್ ಮಾಡಿಲ್ಲ ಅಂದರೆ ನ್ಯಾಚುರಲ್ ಆಗಿರಲ್ಲ. ಓಕೆ, ನೆಕ್ಸ್ಟು ಓಕೆ, ಬ್ಲಷ್ ಅಂತ ಹೇಳಿದೆ ಅಲ್ಲ ನಾನು. ಬ್ಲಷ್ಗೆ ನಾನೀಗ ಜಸ್ಟ್ ಒಂದು ಪೌಡರ್ ಬ್ಲಷ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಲಷ್ ಹಾಕಿಲ್ಲ ಅಂದರೂ ನಡೆಯುತ್ತೆ, ಬಟ್ ಈಗ ಬ್ಲಷ್ ಟ್ರೆಂಡ್ ಇದೆ. ಸೊ ಇಲ್ಲಿ ನೋಡಿ, ಇದು ಈ ಕಲರು ಬ್ಲಷ್ ತೊಗೊತಾ ಇದ್ದೀನಿ. ಒಂದು ಬ್ರಷಲ್ಲಿ ನೋಡಿ, ಜಸ್ಟ್ ಈ ರೀತಿ ನಾನು ಏನು ಮಾಡ್ತಾಯಿದ್ದೀನಿ, ಯಾವ ರೀತಿ ಬ್ರಷ್ ಯೂಸ್ ಮಾಡ್ತಿದ್ದೀನಿ ಅದೇ ರೀತಿ ಮಾಡಬೇಕು. ಇದೇ ಪೋರ್ಷನಲ್ಲೇ ಮಾಡಬೇಕು. ಈ ರೀತಿ ಮಾಡ್ಕೊಂಬರ್ಬೇಕು ಅಷ್ಟೇ. ಹಾಕಿದ್ರೂ ಹಾಕದಿರೋ ಥರ ಅಷ್ಟೇ, ಜಾಸ್ತಿ ಹಾಕೋದಕ್ಕೆ ಹೋಗಲ್ಲ ನಾನು. ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲ ಕ್ರೀಮ್ ಬ್ಲಷ್ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಸಿಂಪಲ್ ಆಗಿರೋದ್ರಿಂದ ಇಷ್ಟೇ. ಮತ್ತು ಇಲ್ಲಿ ನೋಸ್ ಹತ್ರ ಸ್ವಲ್ಪ ಮಾಡಿ ಚೆನ್ನಾಗಿರುತ್ತೆ. ಓಕೆ, ನಾನು ಯಾವುದೇ ರೀತಿ ಕಾಂಟೋರ್ ಏನೂ ಮಾಡ್ತಾಯಿಲ್ಲ. ಕಾಂಟೋರ್ ಬೇಕಂದರೆ ಮಾಡ್ಬೋದು. ನೋಡಿ, ಈ ಪೋರ್ಷನ್ ಇಲ್ಲಿ ಡಬಲ್ ಚಿನ್ ಇದೆಯಲ್ಲ, ಇದೆಲ್ಲ ಹೈಡ್ ಆಗುತ್ತೆ. ನಾನೇನು ಪ್ರಾಡಕ್ಟ್ ತೋರಿಸ್ತಾ ಇಲ್ಲ, ಹಂಗೆ ನೋಡಿ ಇಲ್ಲೆಲ್ಲ ಕಾಂಟೋರ್ ಎಲ್ಲ ಮಾಡ್ಕೋಬೋದು. ಮತ್ತು ಹಣೆ ಜಾಸ್ತಿ ಇದ್ದರೆ ಇಲ್ಲಿ ಮಾಡ್ಬೋದು, ಮತ್ತು ನೋಸ್ ಶಾರ್ಪ್ ಬೇಕಂದರೆ ಇಲ್ಲಿ ಮಾಡ್ಬೋದು. ಓಕೆ, ಈಗ ನಾನೇನು ಮಾಡ್ತಾಯಿಲ್ಲ. ನೆಕ್ಸ್ಟು ಲಾಸ್ಟು ಸೆಟ್ಟಿಂಗ್ ಸ್ಪ್ರೇ. ಇದಂತೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ದೂರ ಇಟ್ಕೊಂಡು ಸ್ಪ್ರೇ ಮಾಡಿ, ಶೈನಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಸೆಟ್ಟಿಂಗ್ ಸ್ಪ್ರೇ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮೇಕಪ್ ಫಿಕ್ಸರ್, ಇದು ಫಿಕ್ಸ್ ಆಗುತ್ತೆ ಮೇಕಪ್. ಇದು ಕೂಡ ಫ್ರೈ ಆಗಬೇಕು ನೀಟಾಗಿ.
ಓಕೆ, ಇಷ್ಟೇ ಮೇಕಪ್ಪು. ಈಗ ಇದಕ್ಕೆ ಸೂಟ್ ಆಗುವಂಥ ಬಿಂದಿ ಮತ್ತು ಸ್ವಲ್ಪ ಆರ್ನಮೆಂಟ್ಸ್ ಹಾಕ್ಕೊಂಬಿಟ್ರೆ ಇದೇ ಬೇಜಾನ್ ಮೇಕಪ್. ನಿಮ್ಮ ಮದುವೆಗೆ ಕೂಡ ಹೋಗ್ಬೋದು. ಸಿಂಪಲ್ಲಾಗಿ ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ. ಯಾವುದೇ ರೀತಿ ಹೆವಿ ಅನಿಸುತ್ತಾ? ಯಾವುದೇ ರೀತಿ ಇಲ್ಲ. ಮತ್ತು ಎಲ್ಲ ಕಡಿಮೆ ಪ್ರೈಸ್ ಪ್ರಾಡಕ್ಟಲ್ಲಿ ಮಾಡಿರೋದು. ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ ಅಲ್ವಾ, ನಿಮಗೆ ಪ್ರೊಫೆಷ್ನಲ್ ಮೇಕಪ್ ಕಲಿಬೇಕು ನೋಡಿ. ಇಷ್ಟು ಇದನ್ನ ಸಿಂಪಲ್ಲೇ ಇಷ್ಟು ಕಲ್ತಿದ್ದೀರಾ, ನೀವು ಪ್ರೊಫೆಷ್ನಲಾಗಿ ಕಲ್ತ್ರೆ ನೀವಿನ್ನೂ ಎಷ್ಟು ಕಲಿತೀರಾ ಅಂತ ಅಲ್ವಾ. ಸೊ ನಿಮ್ಗೇನಾದರೂ ಬೇಕು ಅಂತ ಅಂದರೆ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಕಮೆಂಟ್ ಮಾಡಿ ಅಂತ. ನಾನು ಕನ್ನಡದಲ್ಲಿ ಇಲ್ಲಿ ತನಕ ಯಾರೂ ಮಾಡಿಲ್ಲ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್. ಯೂಟ್ಯೂಬಲ್ಲಿ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ, ಬಟ್ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ. ಸೊ ಯಾರಿಗೆಲ್ಲ ಬೇಕೋ ಆದಷ್ಟು ಬೇಗ ಕಮೆಂಟ್ ಮಾಡಿ. ಈಗ ರೆಡಿ ಆಗ್ತೀನಿ ನಾನು, ಜ್ಯುವೆಲ್ರಿ ಹಾಕ್ಕೊಂಡು ಬಿಂದಿ ಇಟ್ಕೊಂಡು ರೆಡಿಯಾಗಿ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಫೈನಲ್ ಲುಕ್ ನೋಡಿ, ನಾನು ಕ್ಲೋಸಪ್ಪಿಂದ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ನೀಟಾಗಿದೆ, ಯಾವುದೇ ರೀತಿ ಏನೋ ಮೆತ್ಕೊಂಡಿದ್ದೀನಿ ಅನ್ನೋ ಫೀಲೇ ಇಲ್ಲ ನೋಡಿ. ಎಷ್ಟು ನ್ಯಾಚುರಲ್ ಆಗಿದೆ. ಈ ಒಂದು ಲುಕ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಬೇಕು ಅಂತ ಅಂದರೂ ಕೂಡ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಅಂತ ಕಮೆಂಟ್ ಮಾಡಿದ್ರು ಸಾಕು, ನಾನು ಅದು ಕೂಡ ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಕನ್ನಡದಲ್ಲಿ ಯಾರೂ ಇಲ್ಲಿ ತನಕ ಸ್ಟಾರ್ಟ್ ಮಾಡಿಲ್ಲ, ಸೊ ನಾನು ಮಾಡಬೇಕು ಅಂತ ಇದ್ದೀನಿ. ಸೊ ನೀವು ರೆಸ್ಪಾನ್ಸ್ ನೋಡಿಕೊಂಡು ಮಾಡಬೇಕಲ್ವಾ, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನು ಈ ಒಂದು ಲುಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳ್ತಾ ಬಾಯ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ.